ಹಲೋ ಎವ್ರಿವನ್, ಇವತ್ತು ನಾವು ರುಚಿಯಾದ ಮಾವಿನ ಹಣ್ಣಿನ ಶ್ರೀಕರಣೆಯನ್ನು ಮಾಡೋದನ್ನು ನೋಡ್ಕೊಳ್ಳೋಣ. ಇಲ್ಲಿ ನಾನು ಮಾವಿನ ಹಣ್ಣನ್ನು ತೊಳೆದುಕೊಂಡು ತೊಗೊಂಡಿದ್ದೇನೆ. ಎಲ್ಲದಕ್ಕಿಂತ ಮುಂಚೆ ಕೈಯನ್ನು ಕ್ಲೀನಾಗಿ ನೀಟಾಗಿ ಹೈಜೀನಾಗಿ ಇಟ್ಕೊಳ್ಳಿ. ನೀಟಾಗಿ ಕೈ ತೊಳ್ಕೊಂಡು ಮಾವಿನ ಹಣ್ಣಿನ ರಸವನ್ನು ತೆಕ್ಕೊಳ್ತಿದ್ದೇನೆ. ಹೀಗೆ ಒಂದೊಂದಾಗಿ ರಸವನ್ನು ತೆಗಿತಿದ್ದೇನೆ. ಮಾವಿನ ಹಣ್ಣು ನನ್ನ ಒನ್ ಆಫ್ ಮೈ ಫೇವ್ರೆಟ್ ಫ್ರೂಟ್ ಅಂತಲೇ ಹೇಳ್ಬೋದು. ನನಗೆ ಈ ಹಣ್ಣು ತುಂಬ ಇಷ್ಟ. ಸೊ ಇದರಿಂದ ಮಾಡಿರೋ ಯಾವುದೇ ಡಿಶ್ ಆದರೂ ನನಗೆ ತುಂಬ ಇಷ್ಟ. ಸೊ ಶ್ರೀಕರಣೆ ಕೂಡ ಒನ್ ಆಫ್ ಮೈ ಫೇವ್ರೆಟ್ ಡಿಶ್ ಅಂತಲೇ ಹೇಳ್ಬೋದು. ಹೀಗೆ ಎಲ್ಲ ಹಣ್ಣಿಂದ ರಸ ತೆಗಿಬೇಕು. ಮಾವಿನ ಹಣ್ಣು ಎಲ್ರಿಗೂ ಇಷ್ಟವಾದ ಹಣ್ಣು, ಸೀಸನ್ ಕೂಡ. ಎಲ್ಲರೂ ಟ್ರೈ ಮಾಡಿ ಈ ರೆಸಿಪಿನ, ಇಷ್ಟ ಆಗುತ್ತೆ. ಈಗ ಹಣ್ಣಿಂದ ರಸ ತೆಗೆದ ಮೇಲೂ ಸ್ವಲ್ಪ ಪಲ್ಪು ಅದಕ್ಕೆ ಹತ್ಕೊಂಡಿರುತ್ತಲ್ಲ, ರಸ ಹತ್ಕೊಂಡಿರುತ್ತಲ್ಲ, ಅದಕ್ಕೆ ಸಿಪ್ಪೆಗಳಿಗೆ ನೀರು ಹಾಕ್ಕೊಂಡು ಇನ್ನೊಂದು ಸಾರಿ ತೊಳ್ಕೊತಿದ್ದೀನಿ, ಅದರ ರಸ ಎಲ್ಲ ಬಿಡಲಿ ಅಂಥೇಳಿ. ಸಮ್ಮರ್ಸ್ ಅಂತ ನೆನಪಾಗೋದೇ ಮಾವಿನ ಹಣ್ಣು. ಅಂಥ ಟೈಮಲ್ಲಿ ಇಂಥ ರುಚಿಯಾದ ಶ್ರೀಕರಣೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಕಡೆ ಶ್ರೀಕರಣೆ ಮಾಡೋ ರೀತಿ ಸ್ವಲ್ಪ ಚೇಂಜ್ ಆಗಿರುತ್ತೆ. ಕೆಲವೊಬ್ಬರು ಶ್ರೀಕರಣೆಗೆ ಬಾಳೆಹಣ್ಣು ಹಾಕ್ತಾರೆ. ನಂಗೆ ಇಷ್ಟ ಆಗಲ್ಲ ಬಾಳೆಹಣ್ಣು ಹಾಕಿದ್ದು, ನನಗೆ ಪ್ಲೇನ್ ಶ್ರೀಕರಣೆ ಇಷ್ಟ. ಇನ್ನು ಕೆಲವೊಂದು ಕಡೆ ಕಾಯಿ ಹಾಲು ಹಾಕ್ತಾರೆ. ನನಗದು ಅಷ್ಟೊಂದು ಇಷ್ಟ ಆಗಲ್ಲ, ಪ್ಲೇನ್ ಶ್ರೀಕರಣೆನೇ ಇಷ್ಟ. ಡ್ರೈ ಫ್ರೂಟ್ಸ್ ಹಾಕಿದರೆ ಚೆನ್ನಾಗಿರುತ್ತೆ. ಬಟ್ ಈ ಶ್ರೀಕರಣೆಯಲ್ಲಿ ನಾನು ಡ್ರೈ ಫ್ರೂಟ್ಸ್ ಹಾಕಲ್ಲ, ಯಾಕಂದರೆ ಈ ಶ್ರೀಕರಣೆ ನಾನು ಹೋಳಿಗೆ ಜೊತೆ ಮಾಡ್ತಿರೋದು, ಒಬ್ಬಟ್ಟು ಅಂತೀವಲ್ಲ, ಅದ್ರ ಜೊತೆಗೆ. ಅದ್ರ ಜೊತೆ ಡ್ರೈ ಫ್ರೂಟ್ ಬಾಯಲ್ಲಿ ಬಂದರೆ ಚೆನ್ನಾಗಿ ಅನಿಸಲ್ಲ. ಸೊ ಇದು ಪ್ಲೇನ್ ಶ್ರೀಕರಣೆ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊತಿದ್ದೀನಿ, ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೀನಿ, ಸ್ವಲ್ಪನೇ ಸ್ವಲ್ಪ. ಮಾವಿನ ಹಣ್ಣು ತುಂಬಾ ಹುಳಿಯಾಗಿದ್ದರೆ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಮ್ಮ ಮಾವಿನ ಹಣ್ಣು ಸ್ವೀಟ್ ಆಗಿರೋದ್ರಿಂದ ನಾನು ಸ್ವಲ್ಪ ಬೆಲ್ಲ ಕಡಿಮೆ ಹಾಕ್ಕೊತಿದ್ದೇನೆ. ಆಲ್ಮೋಸ್ಟ್ ಬೆಲ್ಲ ಸಕ್ಕರೆ ಅವಾಯ್ಡ್ ಮಾಡೋದು ಬೆಟರು. ನಾನು ಸ್ವಲ್ಪನೇ ಹಾಕ್ಕೊತಿದ್ದೀನಿ, ಸ್ವಲ್ಪ ಟೇಸ್ಟಿಗೆ ಅಂಥೇಳಿ. ಇದನ್ನ ಈಗ ಚೆಂದ ಮಿಕ್ಸ್ ಮಾಡ್ಕೊತಿದ್ದೇನೆ. ನಮ್ಮ ಟೇಸ್ಟಿಯಾದ ಮಾವಿನ ಹಣ್ಣಿನ ಶ್ರೀಕರಣೆ ರೆಡಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.